ಒಂದು ನಿಮಿಷ ನಾನು ಬಿದ್ದೋಗಿಲ್ಲ. ನಾನು ಬಿದ್ದೋಗಿಲ್ಲ. ನೀಟಾಗಿ ಹಾಕೊಂಡಿಲ್ಲ, ಅದಕ್ಕೆ ಬಿದ್ದೋಗಿದ್ದೆ. ನಾನು ಬಿದ್ದೋಗಿಲ್ಲ. ಬಂಗಾರ, ನಿಂಗೊಂದು ಸ್ಟೋರಿ ಹೇಳಲಾ? ಒಂದು ಕಾಡಲ್ಲಿ ಒಂದು ಸಿಂಹ ಇತ್ತಂತೆ. ಆ ಸಿಂಹ ಊಟ ಮಾಡಿದ್ದಾದ್ಮೇಲೆ ಪಾಚಿ ಮಾಡಕ್ಕೆ, ರೆಸ್ಟ್ ಮಾಡಕ್ಕೆ ಅಂತ ಒಂದ್ ಮರದಡಿ ಮಲ್ಕೊಂಡಿತ್ತಂತೆ. ಆಗ ಒಂದು ನಿಂತರ ಕ್ಯೂಟ್ ಆಗಿರೋ ಪುಟಾಣಿ ಇಲ್ಲಿ ವಾಕಿಂಗ್ ಅಂತ ಹೋಗ್ತಾ ಇತ್ತಂತೆ ರೋಡಲ್ಲಿ. ನೀನ್ ಊಟ ಆದ್ಮೇಲೆ ವಾಕಿಂಗ್ ಮಾಡ್ತೀಯಾ, ಸ್ಲೀಪಿಂಗ್ ಮಾಡ್ತೀಯಾ? ವಾಕಿಂಗ್ ಅಂತ ಹೋಗ್ತಾ ಇತ್ತಂತೆ. ಅವಾಗ ಅದು ಸಿಂಹ ನೋಡ್ತಂತೆ. ಸಿಂಹ ದಪ್ಪಗಿತ್ತಲ್ಲ, ಅದ್ರ ಮೇಲೆಲ್ಲಾನು ಗೋಲ್ಡನ್ ಕಲರ್ ಇತ್ತಲ್ವಾ, ಅದು ಫುಲ್ ಖುಷಿ ಆಯ್ತಂತೆ. ಇದ್ರ ಮೇಲೆ ಆಟ ಆಡೋಣ ಅಂತ ಅನ್ಕೋತಂತೆ. ಆಟ ಆಡಕ್ಕೆ ಅಂತ ಸಿಂಹದ ಮೇಲೆ ಹತ್ತಿ ಹೋಗಿ ಅಂತ ಜಾರಬಂಡಿ ಆಡ್ತಾ ಇತ್ತಂತೆ. ಜಾರಬಂಡಿ ಆಡ್ತಾ ಆಡ್ತಾ ಇರುವಾಗ ಸಿಂಹಂಗೆ ಎಚ್ಚರ ಆಗ್ಬಿಟ್ಟೈತೆ. ನೀನ್ ಸ್ಲೀಪಿಂಗ್ ಮಾಡುವಾಗ ಯಾರಾದ್ರೂ ಬಂದು ಗಲಾಟೆ ಮಾಡಿದ್ರೆ, ನಿನ್ ಮೇಲೆ ಕುಂದಾಡಿದ್ರೆ ನಿಂಗೆ ಎಚ್ಚರ ಆಗುತ್ತಾ ಇಲ್ವೋ? ಅದಕ್ಕೂ ಹಂಗೆ ಎಚ್ಚರ ಆಗ್ಬಿಟ್ಟೈತೆ. ಸಿಂಹ ಸ್ಟ್ರಾಂಗ್ ತಾನೆ, ಹೌದು, ಹೋ ಅಂತ ಅಂದ್ಬಿಡ್ತು. ಪಾಪು ಇಲಿ ಮರಿ, ಪಾಪ ಅಲ್ಲ ಅದು, ಚಿಕ್ಕದಲ್ಲ, ಅದಕ್ ಫುಲ್ ಭಯ ಆಗಿ ಹೋಗ್ಬಿಡ್ತು. ಭಯ ಆಗಿದ್ದಾದ್ಮೇಲೆ ಸಿಂಹ ಏನ್ ಮಾಡ್ತು, ಇಲಿ ಮರಿ ಹಿಂಗೆಲ್ಲ ಆಟ ಆಡ್ತಿತ್ತಲ್ಲ, ಹಿಂಗ್ ಹಿಡ್ಕೊಬಿಡ್ತು ಅದನ್ನ. ಹಿಂಗ್ ಹಿಡ್ಕೊಂಡು ಅಂತ ತಿನ್ನಕ್ ಹೋಗ್ಬಿಡ್ತು. ಇಲ್ಲಿಗೆ ಇನ್ನೂ ಭಯ ಆಗ್ಬಿಡ್ತು. ಬೇಡ ಸಿಂಹ, ಪ್ಲೀಸ್ ಸಿಂಹ, ನನ್ನ ತಿನ್ಬೇಡ ಸಿಂಹ ಅಂತ ಅಳಕ್ ಸ್ಟಾರ್ಟ್ ಮಾಡ್ತು. ಅವಾಗ ಮತ್ತೆ ನೀನ್ ನನ್ ಮೇಲೆ, ನಾನು ಕಾಡಿನ ರಾಜ, ನೀನ್ ನನ್ ಮೇಲೆಲ್ಲ ಎತ್ಬಿಟ್ಟು ಆಟ ಆಡ್ತೀಯ, ನಾನೇನ್ ಜಾರ ಬಂಡಿನ ಅಂತ ಬೈತು. ತಪ್ಪಾಯ್ತು ರಾಜ, ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತು. ನಾವ್ ತಪ್ಪು ಮಾಡ್ದಾಗ ಏನ್ ಮಾಡ್ಬೇಕು ನಾವು? ಸಾರಿ ಕೇಳ್ಬೇಕು. ಇರಪ್ಪ ಬಂತು. ಈಗ ನಾವ್ ತಪ್ಪು ಮಾಡ್ದಾಗ ಏನ್ ಮಾಡ್ಬೇಕು? ತಪ್ಪು ಮಾಡ್ದಾಗ ಸಾರಿ ಹೇಳ್ಬೇಕು. ಇದು ಏನು, ಸಾರಿ ಎಲಿಫೆಂಟ್ ಅಂತ ಇದ್ದೀನಿ. ನಾನೇನ್ ಸ್ಟೋರಿ ಹೇಳ್ತಾ ಇದ್ದು? ಲಯನ್ ಮತ್ತೆ ಇಲಿ ಸ್ಟೋರಿ ಅಲ್ಲ. ಇಲಿ ಏನ್ ಮಾಡ್ತು, ಮೌಸು ಎಲಿಫೆಂಟ್ಗೆ ಸಾರಿ ಹೇಳ್ತು. ಅಯ್ಯೋ ಸಾರಿ. ಸರಿ. ಮೌಸ್ ಏನ್ ಮಾಡ್ತು, ಲಯನ್ಗೆ ಸಾರಿ ಹೇಳ್ತು. ಲಯನ್ ತಿನ್ನಕ್ ಹೋಗ್ತಾ ಇದ್ದಿದ್ದು ಯಾಕೆ ಸ್ಟಾಪ್ ಮಾಡ್ತು ಗೊತ್ತಾ? ಅದಕ್ಕೆ ಆಲ್ರೆಡಿ ಹೊಟ್ಟೆ ತುಂಬಿಟ್ಟಿತ್ತಲ್ಲ. ನೀನ್ ಹೊಟ್ಟೆ ತುಂಬಿದ್ಮೇಲೆ ಮತ್ತೆ ತಿಂತೀಯಾ? ಏನ್ ಹೇಳ್ತೀಯ ಹೊಟ್ಟೆ ತುಂಬ್ದಾಗ ಅಮ್ಮ ತಿನ್ಸಕ್ ಬಂದ್ರೆ? ಸಾಕಮ್ಮ, ಹೊಟ್ಟೆ ತುಂಬಿದೆ ಅಂತ ಹೇಳ್ತೀಯಲ್ವಾ? ಹಂಗೆ ಅದು. ಹೊಟ್ಟೆ ತುಂಬಿದೆ ನನಗೆ, ಅದಕ್ಕೆ ನೀನ್ ಇವತ್ತೇ ಬದುಕೊಂಡಿದೀಯಾ, ನಿನ್ ಟೈಮ್ ಚೆನ್ನಾಗಿತ್ತು ಅಂತ ಹೇಳುತ್ತೆ. ಯಾರಾದ್ರೂ ನಮಗೆ ಹೆಲ್ಪ್ ಮಾಡ್ದಾಗ ನಾವೇನ್ ಮಾಡ್ಬೇಕು? ಏನ್ ಫ್ಯಾನ್ ಆಫ್ ಮಾಡ್ಬೇಕಾ? ಯಾರಾದ್ರೂ ನಮ್ಗೆ ಹೆಲ್ಪ್ ಮಾಡ್ದಾಗ ಏನ್ ಮಾಡ್ಬೇಕು ನಾವು? ಏನ್ ಹೇಳ್ಬೇಕು ಹೆಲ್ಪ್ ಮಾಡಿದಾಗ? ತಪ್ಪು ಮಾಡ್ದಾಗ ಸಾರಿ ಹೇಳ್ಬೇಕು. ಹೆಲ್ಪ್ ಮಾಡ್ದಾಗ ಏನ್ ಹೇಳ್ಬೇಕು? ಸೆಕೆಂಡ್ ಮಾಡಿ ಏನ್ ಹೇಳ್ತಾಳ ಅಮ್ಮ ನಿನ್ ನಂಗೆ ಹೆಲ್ಪ್ ಮಾಡಿದ್ರೆ? ಥ್ಯಾಂಕ್ ಯು ಹೇಳ್ಬೇಕು. ಆಗ ಮೌಸ್ ಹೇಳ್ತು, ಥ್ಯಾಂಕ್ ಯು ಲಯನ್, ನನ್ನ ಬಿಟ್ಟಿದ್ದಕ್ಕೆ. ಇನ್ ಯಾವತ್ತೂ ನಾನು ಈ ತರ ತಪ್ಪು ಮಾಡಲ್ಲ ಅಂತ ಅಂತು. ನಂಗೆ ಹೊಟ್ಟೆ ಹಸಿಯಕ್ ಮುಂಚೆ ನೀನ್ ಇಲ್ಲಿಂದ ಹೊರ್ಟೋಗ್ಬಿಡು ಅಂತ ಲಯನ್ ಇನ್ನೊಂದ್ಸತಿ ಅಂತ ಕಿರಿಚು. ಕೇಳಿಸ್ಕೊತಾ ಇದೀಯ ಸ್ಟೋರಿ? ಆಗ ಮೌಸನಿಂದ ತಿನ್ಕೋಬೇಕು ಓಡಿ ಹೊರ್ಟೋಗ್ಬಿಡ್ತು. ಆಮೇಲೆ ಹಿಂಗೆ ಸ್ವಲ್ಪ ದಿನ ಆಯ್ತು. ಸ್ವಲ್ಪ ದಿನ ಆದ್ಮೇಲೆ ಏನಾಯ್ತು ಗೊತ್ತಾ? ಲಯನ್ನ ಹಿಡಿಯಕ್ಕೆ ಅಂತ ಒಬ್ಬ ಬೇಟೆಗಾರ ಬಂದಿದ್ದ. ಲಯನ್ ದೊಡ್ಡದಲ್ವಾ, ಅದ್ನ ಹೆಂಗ್ ಹಿಡಿತಾರೆ ಗೊತ್ತಾ? ನಿಂಗೆ ಗೊತ್ತಾ ಹೆಂಗ್ ಹಿಡಿತಾರೆ? ಮತ್ ಗೊತ್ತು ಅಂದೆ, ಗೊತ್ತಾ? ಗೊತ್ತಿಲ್ಲ ತಾನೆ? ಅದಕ್ಕೆ ಬಲೆ ಹಾಕ್ತಾರೆ. ನೆಟ್ಟು, ಸೊಳ್ಳೆ ಪರದೆ ತರ ನೆಟ್ಟು ಬಲೆ, ಅದು ತಪ್ಪಿಸ್ಕೊಂಡು ಆಚೆ ಹೋಗ್ದಂಗೆ. ಅವನು ಬಲೆ ಎಲ್ಲ ನೆಲದಲ್ಲಿ ಹರಡ್ಬಿಟ್ಟು ಮರದ ಮೇಲೆ ಹತ್ತಿ ಕೂತಿದ್ದ ಬೇಟೆಗಾರ. ಲಯನ್ನು ಹಿಂಗೆ ವಾಕಿಂಗ್ ಮಾಡ್ಕೊಂಡ್ ಬಂತು. ಮರದ ಹತ್ರ ಹೋದ್ರೆ ತಿನ್ಬೇಕು. ಮರದ ಹತ್ರ ಹೋದ್ರೆ ಅಲ್ಲಿ ಬೇಟೆಗಾರ ಹಿಂಗೆ ಎತ್ಬಿಟ್ಟು ಅವಾಗ ಲಯನ್ ಅದ್ರೊಳಗ್ ಸಿಗಾಕೊಂಡ್ಬಿಡ್ತು. ಲಯನ್ ಸ್ಟ್ರಾಂಗ್ ಅಲ್ವಾ, ಆಚೆ ಬರಕ್ ತಪ್ಪಿಸ್ಕೊಳಕ್ಕೆ ಅಂತ ಏನೇನೋ ಟ್ರೈ ಮಾಡ್ತು. ಆದ್ರೆ ಅದು ಬರಕ್ ಆಗ್ಲೇ ಇಲ್ಲ. ಅಷ್ಟು ಸ್ಟ್ರಾಂಗ್ ಆಗಿ ಬೇಟೆಗಾರ ಲಯನ್ಗಿನ್ನ ಸ್ಟ್ರಾಂಗ್ ಆಗಿ ಬುದ್ಧಿ ಉಪಯೋಗಿಸಿ ಇದು ಮಾಡಿದ್ದ, ಅವನು ಬಲೆ ಎಣ್ದಿದ್ದ. ಅದಕ್ಕೆ ಆಚೆ ಬರಕ್ ಆಗ್ಲೇ ಇಲ್ಲ. ಆಮೇಲೆ ಅದು ಕಿರ್ಚಾಡ್ತಾ ಇತ್ತಲ್ಲ, ಲಯನ್ನು ಹೆಂಗ್ ಗರ್ಜಿಸುತ್ತೆ ಲಯನ್ನು?
ಅಪ್ಪ ಹಂಗೆ ಜೋರಾಗಿ ಇದ್ ಮಾಡ್ತಾ ಇತ್ತು. ಎಲ್ಲರೂ ಮರಕ್ಕೆ ಸಂಗ ಎಲ್ರು ಕಾಡಿಗೆ ಫುಲ್ ಎಲ್ಲರ ಮನೆಗೂ ಕೇಳ್ಸಂಗೆ ಸೌಂಡ್ ಮಾಡ್ತಾ ಇತ್ತು. ಬೇಟೆಗಾರ ಅದನ್ನ ಸ್ಟ್ರೈಟ್ ಆಗಿ ಇಟ್ಬಿಟ್ಟು ಅದನ್ನ ಎತ್ಕೊಂಡು ಹೋಗಕ್ ದೊಡ್ಡ ಏನ್ರಲ್ಲಿ ಬರ್ತವೆ ಲಯನ್ನು, ಏನ್ರಲ್ಲಿ ಕರ್ಕೊಬರ್ಬೇಕು ಲಯನ್ನ, ಟಿಪ್ಪರ್ ಲಾರಿ ತಗೋಬರಕ್ಕೆ ಅಂತ ಊರಿಗೆ ಹೋದ. ಅವಾಗ ಅದು ಸೌಂಡ್ ಮಾಡೋದ ಕೇಳಿಸ್ಕೊಂಡು ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಅಲ್ಗೆ ಹೋಗ್ತಾ ಇದ್ದು. ಅವಾಗ ಕೇಳ್ತು, ಇಲಿ ಮರಿ ನೀವೆಲ್ಲ ಎಲ್ಗ ಹೋಗ್ತಿದ್ದೀರಾ ಅಂತ. ಅವಾಗ ಅವ್ರು ಹೇಳಿದ್ರು, ಕಾಡಿನ ರಾಜ ಕಾಡಿನ ರಾಜಂಗೆ ಏನೋ ಸಮಸ್ಯೆ ಆಗಿರ್ಬೇಕು, ತುಂಬಾ ಶೌಟ್ ಮಾಡ್ತಿದ್ದಾರೆ, ಅದಕ್ಕೆ ನಾವೆಲ್ಲ ನೋಡಕ್ ಹೋಗ್ತಾ ಇದೀವಿ ಅಂತ. ಕಂಕನ್ ಬರ್ಬೇಕು ಗೊತ್ತಾ? ಗೊತ್ತಿಲ್ಲಪ್ಪ. ಟ್ರಕ್ಕಲ್ಲ? ಹೌದಾ, ನೀನ್ ನೋಡಿದೀಯಾ? ಹೌದಾ. ಅವಾಗ ಎಲಿಫೆಂಟು ನಾನು ಬರ್ತೀನಿ, ಇದೆ ಇಲ್ಲಿ ನಾನು ಬರ್ತೀನಿ, ನಾನು ಲಯನ್ಗೆ ಏನಾಗಿದೆ ನೋಡ್ಕೊ ಬರ್ತೀನಿ ಅಂತ ಹೇಳಿ ಮೋಸು ಹೋಯ್ತು ಅದ್ರಿಂದ. ಅಲ್ಲೋಗಿ ನೋಡಿದ್ರೆ ಪಾಪ ಬಲೆ ಒಳಗಡೆ ಸಿಗಾಕೊಂಡ್ಬಿಟ್ಟಿದೆ ಲಯನ್ನು. ಇಲಿಗೆ ತುಂಬಾ ಬೇಜಾರಾಯ್ತು. ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡ್ತು ಇಲಿ, ಇಲ್ಲ ಬಲೆ ಇನ್ನು ಟಿಪ್ಪರ್ ಲಾರಿ ತರಕ್ ಹೋಗಿದ್ರು ಬೇಟೆಗಾರ, ಇನ್ನು ತಂದಿರ್ಲಿಲ್ಲ. ಟಿಪ್ಪರ್ ಲಾರಿ ಅಲ್ಲಿ ನಿಲ್ಸಿದ್ರೆ ಲಯನಿಗೆ ಗೊತ್ತಾಗುತ್ತೆ ತಾನೆ ಮೊದ್ಲೇನೆ ನಾನು ಎತ್ಕೊಂಡು ಹೋಗಕ್ ಬಂದವ್ರೆ ಅಂತ, ಅದಕ್ಕೆ ಅವ್ನು ಟಿಪ್ಪರ್ ಲಾರಿ ತಂದಿರ್ಲಿಲ್ಲ. ತರಕ್ಕೆ ಅಂತ ಹೋಗಿದ್ದ ಬಲೆಯಲ್ಲಿ ಇದನ್ನ ಕಟ್ಟಾಕ್ಬಿಟ್ಟು. ಆಮೇಲೆ ಲಯನ್ನ ಆಮೇಲೆ ಬರೋಷ್ಟ್ರಲ್ಲಿ ನಿಂಗೆ ಎಷ್ಟು ಬೇಕಷ್ಟಿದ್ ಬರೋಷ್ಟ್ರಲ್ಲಿ ಇಲಿ ಏನ್ ಮಾಡ್ತು, ಲಯನ್ ಬಾಲ ಮೇಲಗಡೆಯಿಂದ ಜಾರ ಬಂಡಿಗೆ ಹತ್ತೋಗ್ಬಿಟ್ಟು, ಇಲಿ ಅಲ್ಲಿ ಎಷ್ಟು ಸ್ಟ್ರಾಂಗ್ ಇರುತ್ತೆ ಗೊತ್ತಾ, ಅದು ಬ್ಯಾಡ್ ಫುಡ್ ತಿನ್ನಲ್ವಲ್ಲ, ಅದು ಅಲ್ಲೂ ಮೀಮಿನೇ ಆಗಿರಲ್ಲ, ಫುಲ್ಲು ಸ್ಟ್ರಾಂಗ್, ಬಲೆನೇ ಕಚ್ಚುತ್ತೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ನಿನ್ನಲ್ಲಿ ಸ್ಟ್ರಾಂಗ್ ಇದೆಯಾ ಹೆಂಗೆ? ಸ್ಟ್ರಾಂಗ್ ಇಲ್ವಾ? ನೀನ್ ಬ್ಯಾಡ್ ಫುಡ್ ತಿಂತೀಯಾ? ಸ್ಟ್ರಾಂಗ್ ಇದೆಯಾ ನಿಂದಲ್ಲೂ? ನಿಂಗೆಲ್ಲ ಸ್ಟ್ರಾಂಗ್ ಆಗಿರೋದೆಲ್ಲ ಕಚ್ಚಕ್ ಆಗುತ್ತಾ? ಇಲಿ ತರ ಸ್ಟ್ರಾಂಗ್ ಆಗಿರೋದನ್ನೆಲ್ಲ ಕಚ್ಚಕ್ ಆಗುತ್ತಾ ನಿಂಗೆ ಎಂದೆ? ಏನು ಯಾವ್ದು ಏನಾಗ್ತಿ ಸಾಕ ಅನ್ನ ಕಳಮಗಳು ಅಕ್ಕ ಓಡಾಕೋಡೆ ಕಳಮಗಳು ಇಲ್ಲಿ ಬರ್ಬೇಕು, ಇಲ್ಲಿ ಇಲ್ಲ ಅನ್ನ ತಗೊಳ್ಳ ಸಾಕ? ತಿಂತೀಯ ತಾಳ? ಚೆಲ್ಲಾಡಿರೋದು ಎತ್ಕೋತೀನಿ, ಇದು ತಿಂತೀರಿಯ ತಗೋ? ತಿನ್ಲ ನಾನು? ಬಾಯಲ್ಲಿ ಕರ್ಕತ್ತೀರಿ ಕಾಳು ತಕೊಂಡ್ಬಿಡ್ತೀನಿ. ಸರಿ, ಅಲ್ಲಿ ಆಗಲ್ಲ, ನೀನ್ ಹೆಂಗ್ ತೊಳಿತೀಯ? ಅಲ್ಲಿ ಬಾತ್ರೂಮ್ ಆಗಿ ಹೇಳ್ಕೋಬೋಗು. ಸರಿ, ವಾಟರ್ ಬಾಟ್ಲ್ ಎತ್ಕೋಬಾ. ನಂಗೂ ನಾನು ತಂದು ಕೊಡಲ್ಲ. ಎಷ್ಟು ಬೇಕಷ್ಟು ತಗೋಬಾ. ನಿಂಗೆ ಥ್ಯಾಂಕ್ ಯು. ಈ ಕಡೆ ಬಾ, ಅನ್ನ ತೊಳಿಬಿಡ. ಬೇಕು ಮೈಕಲ್ಲೇ ಇದೆ. ಟೀ ಬಂದವ? ಬಾ ಮಾಡ್ಬೋಗು, ಈಗ ಹೋಗಿದ್ದಲ್ಲ. ಉಪ ನಾನೇನ್ ಹೇಳ್ತಾ ಇದ್ದೆ ನಿಂಗೆ? ಸ್ಟೋರಿ ಎಲ್ಲಿಗೆ ಸ್ಟಾಪ್ ಮಾಡ್ದೆ? ನೀನ್ ಅಲ್ಲೂ ಸ್ಟ್ರಾಂಗ್ ಆಗಿದ್ಯಾ? ಅಲ್ಲೂ ಸ್ಟ್ರಾಂಗ್ ಆಗಿದ್ಯಾ ನಿಂದು? ಹೆಂಗೆ ಸ್ಟ್ರಾಂಗು? ಆಯ್ತಾ? ಇಲ್ಲಿ ಅಲ್ಲೂ ತುಂಬಾ ಸ್ಟ್ರಾಂಗ್ ಅಲ್ವಾ? ಇಲ್ಲಿ ಏನ್ ಮಾಡ್ತಾ ಅಂತ ಎಲ್ಲ ಕಡ್ದಾಕ್ಬಿಡ್ತು. ಬಲೆ ಹಾಕಿತ್ತಲ್ಲ ಲಯನ್ನಿಗೆ ಬೇಟೆಗಾರ, ಅದನ್ನೆಲ್ಲ ಕಡ್ದಾಕ್ಬಿಡ್ತು ಇಲ್ಲಿ. ಆಮೇಲೆ ಏನ್ ಮಾಡ್ತು, ಅಂತ ಕಡ್ದಾಕ್ಬಿಡ್ತು. ಆಮೇಲೆ ಲಯನ್ನು ಅದ್ರೊಳಗಡೆಯಿಂದ ಆಚೆ ಬಂದ್ಬಿಡ್ತು. ಲಯನ್ನಿಗೆ ತುಂಬಾ ಖುಷಿ ಆಯ್ತು. ಲಯನ್ ಅವತ್ತೇನ್ ಲಯನ್ನೇ ಕಚ್ಬಿಟ್ಟುತ್ತ ಏನು ಇಲಿನ? ಹೌದಾ? ಈಗ ಲಯನ್ ದೊಡ್ಡಗಿರುತ್ತಲ್ವಾ, ಬಟ್ ಲಯನ್ ಕೈಲಿ ತಪ್ಪಿಸ್ಕೊಳಕ್ಕೆ ಆಗಿಲ್ಲ ತಾನೇ ಬಲೆ ಒಳಗಿಂದ. ಹೌ ಅಂತ ಬರೀ ಕಿರ್ಚಾಡ್ತಾ ಇತ್ತು. ಕಿರ್ಚಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ? ಕಿರ್ಚಾಡಿದ್ರೆ ಏನಾದ್ರೂ ಪ್ರಯೋಜನ ಆಗತ್ತಾ? ಇಲ್ಲ ತಾನೇ. ಕಿರ್ಚಾಡ್ಬಾರ್ದಲ್ವಾ ನಾವು? ಲೈಟ್ ಆನ್ ಮಾಡಿಲ್ಲ, ವೆಯ್ಟ್.
ಕಿರ್ಚಾಡೋದ್ರಿಂದ ಏನಾದ್ರೂ ಯೂಸ್ ಆಗುತ್ತಾ? ಇಲ್ಲ. ಇಲ್ಲ ತಾನೇ. ಏನ್ ಮಾಡ್ಬೇಕು ನಾವು ಕಷ್ಟದಲ್ಲಿ ಸಿಗಾಕೊಂಡಾಗ ಯಾವಾಗ್ಲೂ? ಹಾ ಏನ್ ಮಾಡ್ಬೇಕು ನಾವು ಕಷ್ಟದಲ್ಲಿ ಸಿಗಾಕೊಂಡಾಗ? ಬುದ್ಧಿ ಬುದ್ಧಿ ಉಪಯೋಗಿಸ್ಬೇಕು ಹೆಂಗ್ ತಪ್ಪಿಸ್ಕೊಳ್ಳೋದು ಅಂತ. ಕಿರ್ಚಾಡ ಈಗ ಬಿದ್ದಾಗ ನೋವಾಯ್ತು ಅಂತ ಹತ್ರೆ ಏನಾಗತ್ತೆ ಹೇಳು? ವಾ ನೋವು ಹೋಗುತ್ತಾ? ಇಲ್ಲ ಇಲ್ಲ ತಾನೇ. ಏನ್ ಮಾಡ್ಬೇಕು ನಾವು? ಈಗ ನೀನ್ ಗಾಡಿಯಲ್ಲಿ ಹೋಗ್ತಾ ಇರ್ತೀಯ, ಡಣ್ ಅಂತ ಬಿದ್ಬಿಡ್ತೀಯ, ಅವಾಗ ಅಲ್ಲೇ ಬಿದ್ದು ಅಳ್ತಾ ಇದ್ರೆ ಏನಾಗುತ್ತೆ? ಸತ್ತೋಗ್ತ ಬೇರೆ ಗಾಡಿಯವ್ರು ಬಂದು ನಿನ್ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ. ಏನ್ ಮಾಡ್ಬೇಕು ಹೇಳು? ಬೀಳ್ತಿದ್ದಂಗೆ ಫಸ್ಟ್ ಎದ್ದು ಗಾಡಿ ತಗೊಂಡು ಸೈಡ್ ಅಲ್ಲಿ ಬರ್ಬೇಕು, ಗೊತ್ತಾಯ್ತಾ? ಆಮೇಲೆ ಏನಾಗಿದೆ ನೋಡ್ಕೋಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು ಅಲ್ವಾ? ಹಂಗೆ ಕಿಚ್ಚಾಡೋದ್ರಿಂದ ಏನು ಯೂಸ್ ಆಗಲ್ಲ, ಗೊತ್ತಾಯ್ತಾ? ನೀ ಸ್ಟೋರಿ ಕೇಳ್ತೀಯಾ ಇಲ್ವಾ? ಮತ್ತೆ ಅದ್ರಲ್ಲಿ ಇಟ್ಬಿಟ್ಟು ಸ್ಟೋರಿ ಕೇಳು. ಅವಾಗ ಲಯನ್ ಯೋಚನೆ ಮಾಡುತ್ತೆ, ಇದು ಇಷ್ಟೇ ಚಿಕ್ಕದಿದೆಯಲ್ಲ, ನಂಗೆ ಏನ್ ಹೆಲ್ಪ್ ಮಾಡುತ್ತೆ ಅಂತನ. ಯಾರು ಮೌಸ್ ಚಿಕ್ಕದಿರುತ್ತೆ ತಾನೆ, ಪುಟಾಣಿ ಇರುತ್ತೆ ತಾನೆ. ಮೌಸ್ ದೊಡ್ಡದಿರುತ್ತೆ ಚಿಕ್ಕದಿರುತ್ತಾ? ಚಿಕ್ಕದು ಪುಟಾಣಿ ನಿನ್ ತರ ಇರುತ್ತೆ ಮೌಸ್ ಅಲ್ಲ. ಲಯನ್ ಹೆಂಗಿರುತ್ತೆ? ನಾನ್ ಜಾರಬಂಡಿ ಮಾಡಿದ್ದೀನಲ್ಲ. ಹೌದಾ? ನಾನ್ ಕತ್ತೇತ್ ನೋಡ್ಬೇಕು ನಿನ್ನ. ಆಯ್ತಾ? ಲಯನ್ ಹಂಗ್ ಅನ್ಕೊಂಡಿರುತ್ತೆ, ಆಮೇಲೆ ಅನ್ಕೊಳ್ಳುತ್ತೆ ನಾನು ಯಾವಾಗ್ಲೂ ಅನ್ಕೊಂತಾ ಇದ್ದೆ ಇದಿಷ್ಟು ಚಿಕ್ಕದಿದೆ, ನಂಗೆ ಏನ್ ಹೆಲ್ಪ್ ಮಾಡುತ್ತೆ ಅಂತನಾ. ಬಟ್ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆತರ ಚಿಕ್ಕು ಇಲ್ಲಿ ನಂಗೆ ಎಷ್ಟು ಸಹಾಯ ಮಾಡ್ತಲ್ವಾ ಅಂತೇಳಿ ಲಯನ್ಗ್ ಫುಲ್ ಖುಷಿ ಆಗತ್ತೆ. ಮೌಸ್ಗೆ ಏನ್ ಮಾಡುತ್ತೆ? ಥ್ಯಾಂಕ್ ಯು ಮೌಸ್, ನೀನ್ ನನಗೆ ತುಂಬಾ. ದೊಡ್ಡ ಮಾಸ್ಟರ್ನಲ್ಲಿ ದೊಡ್ಡ ಮೌಸ್ ಇರ್ಲಿಲ್ಲ, ಚಿಕ್ಕ ಮೌಸ್ ಅದು. ಲಯನ್ ಮೌಸಿಗೆ ಏನ್ ಮಾಡ್, ನಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಿದಾಗ ಏನ್ ಮಾಡ್ಬೇಕು ನಾವು? ನಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಿದಾಗ ಏನ್ ಮಾಡ್ಬೇಕು? ಥ್ಯಾಂಕ್ ಯು ಹೇಳ್ಬೇಕು. ಮೌಸ್ಗೆ ಥ್ಯಾಂಕ್ ಯು ಹೇಳುತ್ತೆ ಲಯನ್. ಅವಾಗ ಮೌಸ್ ಇದ್ದಿದ್ದು ಸರಿ ನಾನಿನ್ ಬರ್ತೀನಿ ಅಂತ ಅನ್ನುತ್ತೆ. ಎಲ್ಲಿಗೆ ಹೋಗ್ತಾ ಇದೀಯಾ ಇರು ಅಂತ ಕೇಳುತ್ತೆ ಲಯನ್. ಅವಾಗ ಯಾಕೆ ಅಂತ ಮೌಸ್ ಕೇಳುತ್ತೆ. ಹೋಗ್ತಿಲ್ಲ ಅದಲ್ಲಿ ಇಟ್ಬಿಟ್ಟು ಸ್ಟೋರಿ ಕೇಳ್ಕೊ, ಆಮೇಲೆ ಆಟ ಆಡುವಂತೆ. ಕೊಡ್ತೀನಿ, ಕೇಳಿಸ್ತಾ? ಕೊಡು. ಇಟ್ಕೋ ಕೈಯಲ್ಲಿ ಸ್ಟೋರಿ. ಮತ್ತೆ ನೀನ್ ಹೇಳ್ಬೇಕು, ಕರೆಕ್ಟಾಗಿ ಕೇಳಿಸ್ಕೋಬೇಕು, ಗೊತ್ತಾಯ್ತಾ? ಕೇಳಿಸ್ತಾ? ಕಾನ್ಸಂಟ್ರೇಷನ್. ಈಗ ಸ್ಟೋರಿ ಕೇಳ್ತಿದ್ಯಲ್ವಾ, ಸ್ಟೋರಿ ಕೇಳೋದ್ರ ಮೇಲೆ ಇರ್ಬೇಕು, ಕೇಳಿಸ್ತಲ್ಲ? ಅವಾಗ ಮೌಸ್ ಇಲ್ಲಿ ಲಯನ್ ಹೇಳುತ್ತೆ ಮೌಸಿಗೆ, ನಿಂಗ್ ನನ್ ಮೇಲೆ ಆಟ ಆಡೋದಿಷ್ಟ ಅಲ್ವಾ, ಬಾ ಆಟ ಆಡು ಅಂತ. ಮೌಸಿಗೆ ಫುಲ್ ಖುಷಿ ಆಗ್ಬಿಡುತ್ತೆ, ಕಾಡಿನ ರಾಜನೇ ನನ್ನನ್ನು ಆಟ ಆಡಕ್ ಕರಿತಿದೆಯಲ್ಲ ಅಂತ. ಮೌಸ್ ಇಲ್ಲಿ ಮೇಲೆ ಲಯನ್ ಮೇಲೆ ಇಲ್ಲ ಸಿದ್ಧ ಹತ್ತದೆ, ಇಲ್ಲ ಜಾರದು, ಇಲ್ಲ ಸತ್ತದೆ, ಇಲ್ಲ ಜಾರದು, ಹಿಂಗೆ ಫುಲ್. ನಿಂಗ್ ಜಾರಬಂಡಿ ಆಡೋದಿಷ್ಟ ತಾನೆ? ಹೆಂಗ ಆಡ್ತಿ ಜಾರಬಂಡಿನ? ತೋರ್ಸು. ನೀನ್ ಖುಷಿನ ಜಾರಬಂಡಿ ಆಡಕ್ಕೆ? ಹಂಗೆ ಮೌಸಿಗೂ ಮೌಸಿಗೂ ಫುಲ್ ಖುಷಿ ಆಯ್ತಾ ಜಾರಬಂಡಿ ಆಡಕ್ಕೆ. ಹಂಗೆ ಖುಷಿಯಾಗಿ ಲಯನ್ ಮೇಲೆ ಜಾರಬಂಡಿ ಆಡತ್ತೆ. ಆಮೇಲೆ ಲಯನ್ ಹೇಳುತ್ತೆ, ನೀನು ಕಾಡಿನಲ್ಲಿ ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಆಟ ಆಡ್ಕೊಂಡು ಖುಷಿಯಾಗಿರ್ಬೋದು, ನೀನು ಇನ್ಮೇಲೆ ಕಾಡಿನ ಯುವರಾಜ. ಇಲ್ಲಪ್ಪ, ಬ್ಯಾಡ್ ಫುಡ್ ತಿನ್ನಲ್ಲ. ಬ್ಯಾಡ್ ಫುಡ್ ತಿಂದ್ರೆ ಅಲ್ಲೆಲ್ಲ ಹುಳ ಆಗುತ್ತಲ್ಲ, ಡಾಕ್ಟರ್ ಎಲ್ಲ ಕಿತ್ತಾಕ್ತಾರಲ್ಲ. ಸ್ಟ್ರಾಂಗ್ ಆಗಿರಕ್ಕಾಗುತ್ತಾ? ಇನ್ನು ಕಾಡಿನ ಯುವರಾಜ, ಆರಾಮಾಗಿರು ಇನ್ಮೇಲೆ ಆಟ ಆಡ್ಕೊಂಡು, ನಿಂಗೆ ಏನೇ ಸಹಾಯ ಬೇಕಂದ್ರೂ ನನ್ನ ಕೇಳು ಅಂತ ಹೇಳುತ್ತೆ. ಅವಾಗ ಮೌಸು ಖುಷಿಯಾಗಿ ಆಟ ಆಡ್ಕೊಂಡು ಅವ್ರ ಮನೆಗೆ ಹೊಟ್ಟೋಗುತ್ತೆ. ಈ ಸ್ಟೋರಿಯಿಂದ ನೀನ್ ಏನೇನ್ ಕಲ್ತ್ಕೊಂಡೆ? ಏನೇನ್ ಕಲ್ತ್ಕೊಂಡೆ ಹೇಳು? ಅಲ್ಲೂ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಅಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಬ್ಯಾಡ್ ಫುಡ್ ತಿನ್ಬಾರ್ದು. ನಮ್ಗೆ ನಾವ್ ಯಾರಿಗಾದ್ರೂ ಕಷ್ಟ ಕೊಟ್ಟಾಗ, ನಾವ್ ತಪ್ಪು ಮಾಡಿದಾಗ ನಾವೇನ್ ಮಾಡ್ಬೇಕು? ಏನಂತ ಹೇಳ್ಬೇಕು ಅವರಿಗೆ? ಬಿಡಿ ಹೋಗ್ಲಿ ಅಂತಾರ? ಸಾರಿ ಹೇಳ್ಬೇಕು. ಏನ್ ಹೇಳ್ಬೇಕು? ಸಾರಿ, ತಪ್ಪಾಯ್ತು ಅನ್ಬೇಕು, ಗೊತ್ತಾಯ್ತಾ? ತಪ್ಪು ಮಾಡ್ದಾಗ ತಪ್ಪು ಅಂತ ಹೇಳ್ಬೇಕಲ್ವಾ? ಎಲ್ರು ತಪ್ಪು ಮಾಡ್ತೀನಿ, ನೀನು ತಪ್ಪು ಮಾಡ್ತೀನಿ, ನಾನು ತಪ್ಪು ಮಾಡ್ತೀನಿ, ಅಪ್ಪನ ತಪ್ಪು ಮಾಡತ್ತೆ. ಸಾರಿ ಅನ್ಬೇಕಲ್ವಾ? ಯಾರಾದ್ರೂ ನಮಗೆ ಹೆಲ್ಪ್ ಮಾಡ್ದಾಗ ಏನ್ ಹೇಳ್ಬೇಕು? ಹೆಲ್ಪ್ ಮಾಡಿದಾಗ ನಮಗೆ ಥ್ಯಾಂಕ್ ಯು ಹೇಳ್ಬೇಕು. ಈಗ ನಿನ್ಗೆ ಯಾರೋ ಒಂದು ಟಾಯ್ಸ್ ಕೊಡ್ತಾರೆ, ಇಲ್ಲ ನಿನ್ ಫೋನ್ ಕೆಳಗ್ ಬಿದ್ದೋಗಿದ್ದ ಎತ್ ಕೊಡ್ತಾರೆ, ಇಲ್ಲ ಏನೋ ಒಂದು ಹೆಲ್ಪ್ ಮಾಡ್ತಾರೆ ನಿಂಗೆ, ಆಯ್ತಾ? ಹೆಲ್ಪ್ ಮಾಡ್ದಾಗ ನೀನ್ ಅವ್ರಿಗೆ ಏನ್ ಹೇಳ್ಬೇಕು? ಥ್ಯಾಂಕ್ ಯು ಅಂತ ಹೇಳ್ಬೇಕು ಅಲ್ವಾ? ಆಮೇಲೆ ಈಗ ರೋಡಲ್ಲಿ ಒಂದ್ ನಾಯಿ ಹೋಗ್ತಾ ಇರುತ್ತೆ. ಈ ನಾಯಿಯಿಂದ ನಂಗೆ ಏನ್ ಯೂಸು ಅಂತ ನಾಯಿ ಕಲ್ಲೊಡಿಯೋದೆಲ್ಲ ಮಾಡಬಾರ್ದು. ಚಿಕ್ಕ ನಾಯಿನು ಚಿಕ್ಕ ಕಲ್ಲು ಕಡೆ ನಮ್ಗೆ ಯಾವಾಗ ಒಂದಿನ ಉಪಯೋಗಕ್ಕೆ ಬರುತ್ತೆ, ಆಯ್ತಾ? ಯಾರಿಗಾದ್ರೂ ನೋವು ಕೊಡ್ತಾರ ನಾವು? ಕೊಡ್ಬಾರ್ದು ಅಲ್ವಾ? ಲಯನ್ ಅವತ್ತ ಮೌಸ್ನ ತಿಂದಾಕಿದ್ರೆ ಲಯನ್ನ ಯಾರು ಕಾಪಾಡ್ತಿದ್ರು ಅಲ್ವಾ? ಲಯನ್ ಅವತ್ ಮೌಸ್ನ ತಿಂದಲೇ ಇರೋದಕ್ಕೆ ಮೌಸ್ ಇವತ್ ಕಾಪಾಡ್ತಾನೆ ಲಯನ್ನ ಅಲ್ವಾ? ಹೌದಾ ಇಲ್ವೋ? ಆಮೇಲೆ ಆಮೇಲೆ ಏನಾಯ್ತು ಗೊತ್ತಾ? ಸ್ಟೋರಿ ನಾನು ಫಿನಿಶೇ ಮಾಡಿಲ್ಲ ಇನ್ನು.
ಆಮೇಲೆ ಟ್ರಕ್ ತರಕ್ ಹೋಗಿದ್ನಲ್ಲ ಬೇಟೆಗಾರ ಲಯನ್ ತುಂಬ್ಕೊಂಡು ಹೋಗಕ್ಕೆ ಅವ್ನ್ ಮತ್ತೆ ಟಪ್ಪ ಟೆಂಪೋ ತರಕ್ ಹೋಗಿದ್ನಲ್ಲ ಅದನ್ನ ಯಾವ್ದಾ ಅದಾ ಟಿಪ್ಪಲ್ಲಿ ಟಿಪ್ಪರ್ ಲಾರಿ. ಓಕೆ, ಟಿಪ್ಪರ್ ಲಾರಿ ತರಕ್ ಹೋಗಿದ್ ಯಾವ ಕಲರು? ಎಲ್ಲ ತುಪ್ಪ ಕಲರೇ. ಎಲ್ಲ ತುಪ್ಪ ಕಲರ್ ಇರೋದಾ? ಸರಿ. ತುಪ್ಪ ಕಲರ್ ಟಿಪ್ಪರ್ ಲಾರಿ ತರಕ್ ಹೋಗಿದ್ದವನು ಬೇಟೆಗಾರ ತಗೊಂಡ್ ಬಂದ ಜುಯ್ ಅಂತ ಓಡಿಸ್ಕೊಂಡು ನೋಡಿದ್ರೆ ಲಯನ್ ಬಲೆ ಒಳಗಡೆನೆ ಇಲ್ಲ, ಆಚೆ ಬಂದ್ಬಿಟ್ಟೈತೆ. ಹೆಂಗ್ ಬಂತು ಅಂತ ಅವ್ನ್ ನೋಡ ಅಷ್ಟ್ರಲ್ಲಿ ಲಯನ್ ಏನ್ ಮಾಡ್ತು ಗೊತ್ತಾ? ಇಲ್ಲ ಗೊತ್ತಿಲ್ವಾ ನಿಂಗೆ? ಗೊತ್ತುತ್ತೆ. ಏನ್ ಮಾಡ್ತು ಲಯನ್ನು? ನಾನು ಏನು ಮಾಡಿಲ್ಲ. ಆ ಇಲ್ಲಿ ತಿಂದಾಕ್ಬಿಟ್ಟತ್ತೆ ಕಲ ಕಲ ಅಂತ. ಹೌದಾ? ಹಂಗಂತ ಹೇಳುದ್ನ ಲಯನ್ನು ಬೇಟೆಗಾರಂಗೆ? ಹಂಗಂತ ಹೇಳ್ಲಿಲ್ಲ ಲಯನ್ನು ಆ ಅಂತ ಗರ್ಜಿಸ್ಕೊಂಡ್ಬಿಡ್ತು. ಬೇಟೆಗಾರ ಎದ್ರುಕೊಂಡು ಹೊರ್ಟೋಗ್ಬಿಟ್ಟ. ಬೇಟೆಗಾರನ ಟ್ರಕ್ಕೂನು ಇಲ್ಲ, ಟಿಪ್ಪರ್ ಲಾರಿನೂ ತಗೊಂಡು ಹೋಗ್ಬಿಟ್ಟ. ಸಾರಿ ಟಿಪ್ಪರ್ ಲಾರಿ ಲ್ಯೂಟರ್ನ್ ಹಾಕೊಂಡು ವಾಪಸ್ ಹೋಗ್ಬಿಟ್ಟ. ಆಯ್ತಾ? ಲಯನ್ ತಿಂದಾಕುತ್ತಲ್ಲ ಅವನಿಲ್ಲ ಅಂದ್ರೆ. ಲಯನ್ ಸ್ಟ್ರಾಂಗ್ ತಾನೆ. ಅದು ಮಾಡ್ಬಿಟ್ರೆ ಲೇಟ್ ಆಗ್ತಿರ್ಲಿಲ್ಲ. ಹೋಗ್ಲಿ ಬಿಡು. ಆಯ್ತಾ? ಇನ್ನೇನು ಲಯನ್ ನಾವು ಯಾರನ್ನು ಕೇವಲವಾಗಿ ಕಾಣ್ಬಾರ್ದು, ಗೊತ್ತಾಯ್ತಾ? ಅಲ್ಲಿ ನಾವು ಸಾಸಕ್ ಬಾಳ ಅದು ಕಚ್ಚ ಹುಳಕಂದ, ಅದಕ್ಕೆ ನಾವು ನಿನ್ನ ತುಕ್ಕನ ಬಿಡ್ತಾ. ನಾವು ಯಾರನ್ನು ಕೇವಲವಾಗಿ ಕಾಣ್ಬಾರ್ದು, ಆಯ್ತಾ? ಲಯನ್ ಅವತ್ತೇನಾದ್ರೂ ಮೌಸ್ನ ನೀನೇನ್ ನಂಗೆ ಹೆಲ್ಪ್ ಮಾಡ್ತೀಯ ಅಂತ ಒಂದ್ ಗುಕ್ಕಿಗೆ ಅಮ್ಮಂತ ತಿನ್ಕೊಬಿಡ್ಬೋದಿತ್ತು. ಆದ್ರೆ ಇವತ್ ಯಾರು ಹೆಲ್ಪ್ ಮಾಡ್ತಿದ್ರು ಲಯನ್ಗೆ? ಇಲ್ಲ ಅಲ್ವಾ? ಆಮೇಲೆ ನಮಗೆ ಯಾರಾದ್ರೂ ಹೆಲ್ಪ್ ಮಾಡಿರ್ತಾರೆ, ಆಯ್ತಾ? ಅವ್ರ ಕಷ್ಟದಲ್ಲಿದ್ದಾಗ ನಾವೇನ್ ಮಾಡ್ಬೇಕು? ಮೌಸು ಈಗ ಸಾರಿ ಮರ್ತೋದೆ. ಈಗ ನಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ನಾವ್ ಅವ್ರಿಗೆ ಏನ್ ಮಾಡ್ಬೇಕು? ನಮ್ ಕೈಯಲ್ಲಾಗಿದ್ ಸಹಾಯ ನಾವ್ ಅವ್ರಿಗೆ ಮಾಡ್ಬೇಕಲ್ವಾ? ಮಾಡ್ಬೇಕು. ನಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ನಾವೇನ್ ಮಾಡ್ಬೇಕು? ನಮ್ಗೇನಾದ್ರೂ ಆಗಿದ್ ಹೆಲ್ಪ್ ನಾವ್ ಅವ್ರಿಗೆ ಮಾಡ್ಬೇಕಲ್ವಾ? ನೀನ್ ಅಮ್ಮಂಗೆ ಏನ್ ಹೆಲ್ಪ್ ಮಾಡ್ತೀಯಾ? ನಿನ್ ಕೈಯಲ್ಲಾಗದ್ ಹೆಲ್ಪ್ ಮಾಡ್ತೀಯಾ ಇಲ್ವೋ? ಅವತ್ತಮ್ಮ ಕಸ ಗುಡಿಸ್ದಾಗ ನೀನ್ ಏನ್ ಮಾಡ್ದೆ? ಏನ್ ಹೆಲ್ಪ್ ಮಾಡ್ದೆ? ಹೇಳು, ನೀನ್ ಏನೇನ್ ಹೆಲ್ಪ್ ಮಾಡ್ತೀಯ ಅಮ್ಮಂಗೆ? ಏನೇನ್ ಕೆಲ್ಸ ಮಾಡ್ಕೊಡ್ತೀಯಾ? ಕಚ್ಚ ಗುಡ್ಸ್ಬೇಕಲ್ಲ, ಏನ್ ಲಪ್ ಮಾಡಿಲ್ಲ. ಟಾಯ್ಸ್ ಎಲ್ಲ ಎತ್ತಿಡ್ಬೇಕು. ತಿನ್ಬೇಕು. ನೆಲ ಹೆಂಗ್ ಒರೆಸ್ಕೊಡ್ತೀಯ ನೀನ್ ಅಮ್ಮಂಗೆ? ನೆಲ ಒರೆಸಿದ್ದ ನೀನು? ಎಲ್ಲೆಲ್ಲಿ ಒರೆಸ್ದೆ ನೀನು? ಸಾಯಂಕಾಲ ಅಲ್ಲಿ ಹೊಸ್ತಿವ, ಅಪ್ಪಲಮ್ಮ ಹೊಸ್ತಿವ. ದೇಮನ ದೇವ್ರ ಮನೇನು ಒರೆಸ್ದಾ? ದೇಮನ ಹೊಸ್ತಿಲ್ಲ. ಮತ್ತೆ ಅಪ್ಪ ರೂಮು, ಆಮೇಲೆ ಇನ್ನೆಲ್ಲಿ ಒರೆಸ್ದೆ? ಕಿಚನ್ ಕಿಚನ್ ಒರೆಸ್ದಾ? ವೆರಿ ಗುಡ್. ಆತರ ಅಮ್ಮಂಗ್ ನೀನ್ ಹೆಲ್ಪ್ ಮಾಡ್ಬೇಕಲ್ವಾ? ಇಲ್ಲಿ ಹೊಸ್ತಿಲ್ಲ. ಅಲ್ಲಿ ಒರೆಸ್ಲಿಲ್ವಾ? ಹೊತ್ತು ಹೊತ್ತು ಅವತ್ತು ಒರೆಸಿದ್ದ? ಸರಿ. ಇಲ್ಲಿ ಹೊಸ್ತಿಲ್ಲ. ಒರೆಸಿಲ್ವಾ ಇಲ್ಲಿನ್ನು? ಇಲ್ಲಿ ಹೊತ್ತು. ನಾಳೆ ಒರೆಸ್ಕೊಡ್ತೀಯಾ? ನಮ್ಗೆ ಈಗ ಮೌಸುಗೆ ಇಲ್ಲಿ ಹೆಲ್ಪ್ ಮಾಡ್ತು ಅಂತ, ಸಾರಿ ಮೌಸಿಗೆ ಲಯನ್ ಹೆಲ್ಪ್ ಮಾಡ್ತು ಅಂತ ಮೌಸು ಲಯನ್ನಿಗೆ ಹೆಲ್ಪ್ ಮಾಡ್ತಲ್ವಾ? ಅದಕ್ಕೆ ಏನಂತಾರೆ ಗೊತ್ತಾ? ಗ್ರಾಟಿಟ್ಯೂಡ್, ಕೃತಜ್ಞತೆ ಅಂತಾರೆ, ಗೊತ್ತಾಯ್ತಾ? ನಮಗ್ ಹೆಲ್ಪ್ ಮಾಡಿದವ್ರಿಗೆ ನಾವು ನಮ್ ಕೈಲಿ ಸಹಾಯ ಮಾಡ್ಬೇಕು. ಹ್ಮ್ ಸೆಂಟಿಪೀಡ್. ಸೆಂಟಿಪೀಡ? ಸೆಂಟಿಪೀಡ್ ಎಲ್ಲಿ ಬಂತು ಈ ಕಥೆಲಿ? ಸೆಂಟಿಪೀಡ್ ಇತ್ತಾ? ಎಲ್ಲಿತ್ತು? ಎಲ್ಲಿ? ಅಲ್ಲಿ ನಿನ್ನಿಂದ ಹಿಂಗ್ ಬರ್ತೀವ. ಓಯ್ ಯಪ್ಪ, ಇಲ್ಲಿಗನ ಲಾಂಟ ಹುಳ ಬಂದತ್ತೆ, ಕಸ ಹುಳ. ಈ ಸಾಸಾಗ್ತಲ್ಲ ಆ ಕಡೆ. ಮತ್ತೆ ನಮ್ಗೆ ಹೆಲ್ಪ್ ಮಾಡ್ದವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದ್ ಒಂದು. ಇನ್ನೊಂದ್ ಏನ್ ಗೊತ್ತಾ? ಲಯನ್ ಅನ್ಕೊಂಡಿತ್ತು ನಾನೇ ಸ್ಟ್ರಾಂಗು ಕಾಡಲ್ಲಿ. ಇದು ಲಾಸ್ಟ್ ಆಯ್ತಾ? ಓವರ್ ಆಯ್ತಾ? ದೊಡ್ಡದಾಯ್ತಾ ಸ್ಟೋರಿ? ಇದೊಂದು ಲಾಸ್ಟ್ ಮಾರಲ್ ಆಫ್ ದ ಸ್ಟೋರಿ. ಲಯನ್ ಅನ್ಕೊಂಡಿತ್ತು ನಾನೇ ಸ್ಟ್ರಾಂಗು, ನಾನೇ ಕಾಡಿನ ರಾಜ, ನಾನ್ ಯಾರು ಹಿಡಿಯಕ್ಕಾಗಲ್ಲ, ನಾನ್ ಬೇರೆ ಪ್ರಾಣಿಗಳನ್ನೆಲ್ಲ ತಿನ್ಬೋದು ಅಂತನ. ಆದ್ರೆ ಬೇಟೆಗಾರ ಅವನ್ಗಿನ್ನ ಸ್ಟ್ರಾಂಗು ತಾನೇ. ಹೆಂಗ್ ಯೋಚನೆ ಮಾಡಿ ಬಲೆ ಹಾಕಿ ಕ್ಯಾಚ್ ಮಾಡಿದ್ದ ತಾನೆ ಲಯನ್ನ. ಅದಕ್ಕೆ ನಾವ್ ಯಾವತ್ತು ನಾವೇ ಸ್ಟ್ರಾಂಗು, ನಮ್ಗೆ ಎಲ್ಲ ಗೊತ್ತು, ಬೇರೆಯವ್ರಿಗೆ ಏನು ಗೊತ್ತಿಲ್ಲ ಅಂತ ಅನ್ಕೋಬಾರ್ದು ಅಲ್ವಾ? ಕೇಳಿಸ್ತಾ? ನೀನೇ ಸ್ಟ್ರಾಂಗ ಎಲ್ರಿಗಿನ್ನ? ಅಮ್ಮನೇ ಸ್ಟ್ರಾಂಗ ಎಲ್ರಿಗಿನ್ನ? ಅಮ್ಮನ್ಗಿನ್ನ ಸ್ಟ್ರಾಂಗ್ ಇರೋರು ಇರ್ತಾರೆ ತಾನೆ. ನಿನ್ಗಿನ್ನ ಅಮ್ಮ ಸ್ಟ್ರಾಂಗು, ಅಮ್ಮಂಗಿನ್ನ ಅಪ್ಪ ಸ್ಟ್ರಾಂಗು, ಅಪ್ಪಂಗಿನ್ನ ತಾತ ಸ್ಟ್ರಾಂಗು ಅಲ್ವಾ? ಯಾವತ್ತು ನಾನೇ ಸ್ಟ್ರಾಂಗು, ನನ್ನನ್ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಅನ್ಕೋಬಾರ್ದು, ಗೊತ್ತಾಯ್ತಾ? ಅರ್ಥ ಆಯ್ತಾ ಸ್ಟೋರಿ? ಗುಡ್ ಬಾಯ್. ಒಂದು ಮುತ್ತ ಕೊಡ ಅಮ್ಮಂಗೆ. ಐ ಲವ್ ಯು. ನಾನು ಹೋಗ್ತೇನೆ. ಬಾಯ್.